ಸರ್, ಇವತ್ತು ತೀರ್ಪು ಬಂದಿರುವಂಥದ್ದು ಇದು ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಬಂದಿದೆಯಾ ಅಥವಾ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರನ ಕೈ ಬಿಟ್ಟಿದ್ದಾರೆ ಕೋರ್ಟ್? 218 BNSS ಕೊಟ್ಟಂತ ಅಭಿಯೋಜನೆಯನ್ನು ರದ್ದುಪಡಿಸಿದ್ದಾರೆ. ಪೂರ್ವ ಅನುಮತಿಗೆ ಸೀಮಿತವಾಗಿದೆ ಆದೇಶ. ಇದು ರಾಜ್ಯಪಾಲರ ಒಂದು ಅನುಮತಿ ಪ್ರಾಸಿಕ್ಯೂಷನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಸಿಎಂ ರಾಜೀನಾಮೆ ಕೊಡಬೇಕು, ನೈತಿಕತೆಯನ್ನು ಅಲ್ಲ. ಈಗ ಯಾರು ಹೇಳ್ತಾ ಇದ್ದಾರೆ ಇದನ್ನ, ಅವರೆಲ್ಲರ ಮೇಲೆ ಚಾರ್ಜ್ ಶೀಟ್ಗಳಿರೋಂಥವ್ರು, ಜನರನ್ನ ಜೈಲಿಗೆ ಇವರ ಕೆಲಸಗಳಿಂದ, ಇವ್ರು ಮಾಡಿರುವಂಥ ಕೃತ್ಯಗಳಿಂದ ಪಾಪ ಬೇರೆಯವ್ರ ಜೈಲಿಗೆ ಅಂಥವ್ರು ಇವತ್ತು ನೈತಿಕತೆಯ ಪ್ರಶ್ನೆ ಎತ್ತಾ ಇದ್ದಾರೆ. ಜನ ನೋಡ್ತಾರೆ, ಇದನ್ನೆಲ್ಲ ನಗ್ತಾರೆ. ಅವರಿಗೆ ಒಂದು ರಕ್ಷಣೆಯನ್ನು ಕೊಡುವಂಥ ಕಾಯ್ದೆ ಇದೆ. ಆ ರಕ್ಷಣೆಯನ್ನು ಇವತ್ತು ಅನುಮತಿಯನ್ನು ಕೊಡೋದ್ರ ಮೂಲಕ ಆ ರಕ್ಷಣೆಯನ್ನು ತೆಗೆದಿದ್ದಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಅದರಿಂದ ಇದು ಯಾವುದೋ ರೀತಿಯಾದಂಥ ದೊಡ್ಡ ಅಪರಾಧ ಆಗಿಬಿಟ್ಟಿದೆ ಅಂತ ಹೇಳುವಂಥ ರೀತಿ ಬಿಂಬಿಸ್ತಾ ಇದ್ದಾರಲ್ಲ, ಇದೆಲ್ಲ ತಪ್ಪು. ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಲೇಬೇಕು. ಹೈಕೋರ್ಟ್ನ ತೀರ್ಪು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬಂದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ನಮ್ಮ ಜೊತೆ ಕಾನೂನು ಸಲಹೆಗಾರರಂತ ಪೊನ್ನಣ್ಣ ಸರ್ ಇದ್ದಾರೆ. ಸರ್, ಇವತ್ತು ತೀರ್ಪು ಬಂದಿರುವಂಥದ್ದು ಇದು ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಬಂದಿದೆಯಾ ಅಥವಾ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರನ ಕೈ ಬಿಟ್ಟಿದ್ದಾರೆ ಕೋರ್ಟ್? ಅಲ್ಲ, ಅಭಿಯೋಜನೆ ಅಂದರೆ ಪ್ರಾಸಿಕ್ಯೂಷನ್ ಪ್ರಯರ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಏನಿದೆ ಅದನ್ನು ಕೈ ಬಿಟ್ಟಿದ್ದಾರೆ. ಪೂರ್ವ ಅನುಮತಿಗೆ ಸೀಮಿತಗೊಳಿಸಿದ್ದಾರೆ. 218 BNSS ಕೊಟ್ಟಂಥ ಅಭಿಯೋಜನೆಯನ್ನು ರದ್ದುಪಡಿಸಿದ್ದಾರೆ. ಪೂರ್ವ ಅನುಮತಿಗೆ ಸೀಮಿತವಾಗಿದೆ ಆದೇಶ. ಸರ್, ಈಗ BJP ಮತ್ತು JDS ಹೇಳ್ತಿರುವಂಥದ್ದು ರಾಜ್ಯಪಾಲರ ಒಂದು ಅನುಮತಿ ಪ್ರಾಸಿಕ್ಯೂಷನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಸಿಎಂ ರಾಜೀನಾಮೆ ಕೊಡಬೇಕು, ನೈತಿಕತೆಯನ್ನು ಅಲ್ಲ. ಈಗ ಯಾರು ಹೇಳ್ತಾ ಇದ್ದಾರೆ ಇದನ್ನು, ಅವರೆಲ್ಲರ ಮೇಲೆ ಚಾರ್ಜ್ ಶೀಟ್ಗಳಿರೋಂಥವ್ರು, ಜನರನ್ನ ಜೈಲಿಗೆ ಇವರ ಕೆಲಸಗಳಿಂದ, ಇವ್ರು ಮಾಡಿರುವಂಥ ಕೃತ್ಯಗಳಿಂದ ಪಾಪ ಬೇರೆಯವ್ರ ಜೈಲಿಗೆ ಹೋಗಿದ್ದಾರೆ. ಅಂಥವ್ರು ಇವತ್ತು ನೈತಿಕತೆಯ ಪ್ರಶ್ನೆ ಎತ್ತಾ ಇದ್ದಾರೆ. ಜನ ನೋಡ್ತಾರೆ, ಇದನ್ನೆಲ್ಲ ನಗ್ತಾರೆ ಜನ. ಸರ್, ಇವಾಗ 17A ಅಡಿ ಕೊಟ್ಟಿರುವಂಥದ್ದು ಈ ಕಾನೂನು ಏನು ಹೇಳುತ್ತೆ, ಅದ್ರ ಜೊತೆಗೆ 19A ಮತ್ತು 218 17A ಏನಿದೆ, ಇದು ಪ್ರಯರ್ ಅಪ್ರೂವಲ್ ಅಂದರೆ ಪೂರ್ವ ಅನುಮತಿ ವಿಚಾರಣೆಗೆ ಅಥವಾ ತನಿಖೆಗೆ ಅಂತ ಹೇಳ್ತಾರೆ. ಅದೊಂದು ರಕ್ಷಣೆ. ಯಾರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ, ಪಬ್ಲಿಕ್ ಸರ್ವೆಂಟ್ಸ್ ಇರ್ತಾರಲ್ಲ, ಅವರಿಗೆ ಒಂದು ರಕ್ಷಣೆಯನ್ನು ಕೊಡುವಂಥ ಕಾಯ್ದೆ. ಆ ರಕ್ಷಣೆಯನ್ನು ಇವತ್ತು ಅನುಮತಿಯನ್ನು ಕೊಡೋದ್ರ ಮೂಲಕ ಆ ರಕ್ಷಣೆಯನ್ನು ತೆಗೆದಿದ್ದಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಅದರಿಂದ ಇದು ಯಾವುದೋ ರೀತಿಯಾದಂಥ ದೊಡ್ಡ ಅಪರಾಧ ಆಗಿಬಿಟ್ಟಿದೆ ಅಂತ ಹೇಳುವಂಥ ರೀತಿ ಬಿಂಬಿಸ್ತಾ ಇದ್ದಾರಲ್ಲ, ಇದೆಲ್ಲ ತಪ್ಪು. ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಲೇ ವಿರೋಧ ಪಕ್ಷದವರು. ಸರ್, ಮುಂದಿನ ನಿಮ್ಮ ಕಾನೂನು ಹೋರಾಟ ಹೇಗಿರುತ್ತೆ? ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಈಗ ಕೇಸ್ ನಡೆಯುತ್ತೆ. ಒಂದು ಕಡೆ ಆದರೆ ಲೋಕಾಯುಕ್ತದಲ್ಲಿ ಒಂದು ಇನ್ನೂ ಅದನ್ನು ತೀರ್ಮಾನ ಮಾಡಲಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ. ಇನ್ನೂ ಚರ್ಚೆನಲ್ಲಿದ್ದೀವಿ. ಆದಷ್ಟು ಬೇಗ ಆ ತೀರ್ಮಾನವನ್ನು ತಗೊಂಡು ಕ್ರಮ ಜರುಗಿಸ್ತೀವಿ. ಸರ್, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇದೆಯಾ ಈ ಕೇಸಲ್ಲಿ? ಹೇಳಿದ್ನಲ್ಲ ಈಗ ತಾನೆ, ಯಾವ ರಾಜೀನಾಮೆ ಕೊಡುವಂಥದ್ದು ಏನೂ ಆಗಿಲ್ಲ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. 135 ಶಾಸಕರು, ಸಚಿವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಇದ್ದಾರೆ. ಸರ್, ನೀವು ಶಾಸಕರಾಗಿ ಕೂಡ ಕೆಲಸ ಮಾಡ್ತಿರೋದು, ರಾಜಕೀಯ ಹೋರಾಟ ಮುಂದೆ ಹೇಗಿರುತ್ತೆ? ಮತ್ತು BJP JDS ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಡ್ತಾ ಇದೆ. ಅಲ್ಲ, ನಾವು ರಾಜ್ಯಪಾಲರನ್ನ ಬಳಸ್ತಾ ಇದ್ದಾರೆ BJPನವರು, JDSನವರು. ಅದನ್ನು ವಿರೋಧಿಸ್ತೀವಿ, ರಾಜಕೀಯವಾಗಿ ವಿರೋಧಿಸ್ತೀವಿ. ಮತ್ತು ವಿರೋಧ ಪಕ್ಷದವರ ನಡೆಯನ್ನು ಕೂಡ ಜನರ ಮುಂದೆ ಬಹಿರಂಗಪಡಿಸ್ತೀವಿ. ಇದಿಷ್ಟು ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಮಾತು. ಏನು ನಾವು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟೀಕರಣವನ್ನು ನೀಡುತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.